ಆಕಾಶಕಾಯದ ನಡುವೆ ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ವಾದಿಸುತ್ತಿದ್ದಾರೆ. ಬ್ರಹ್ಮನಿಗೆ 4 ತಲೆಗಳು, ಬಂಗಾರದ ವಸ್ತ್ರವನ್ನು ಹಾಗೂ ಹಸ್ರ ಮುದ್ರೆಯೊಂದಿಗೆ ಶೋಭಿಸುತ್ತಿದ್ದಾನೆ. ವಿಷ್ಣು ಶಾಂತಭಾವದಲ್ಲಿ ತನ್ನ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದಾನೆ. ಬ್ರಹ್ಮ: ವಿಷ್ಣು, ನಾನು ಸೃಷ್ಟಿಕರ್ತ. ನನ್ನಿಂದಲೇ ಈ ಜಗತ್ತು ಹುಟ್ಟಿದೆ, ಆದ್ದರಿಂದ ನಾನು ಪರಮಾತ್ಮ. ವಿಷ್ಣು ಶಾಂತಭಾವದಲ್ಲಿ: ಹೌದು, ಆದರೆ ಈ ಸೃಷ್ಟಿಯನ್ನು ನಾನು ಉಳಿಸುತ್ತೇನೆ. ಸೃಷ್ಟಿ ಇರಬೇಕಾದರೆ ಸಂರಕ್ಷಣೆಯೂ ಅಗತ್ಯವಿಲ್ಲವೇ? ಹಾಗಾಗಿ ನಾನು ಪರಮಾತ್ಮ. ಬ್ರಹ್ಮ ಕೋಪದಿಂದ ಹೇಳಿದ: ನಾನೇ ಎಲ್ಲದಕ್ಕೂ ಮೂಲ, ನಾನಿಲ್ಲದೆ ಏನೂ ಇರಲಾರದು. ವಿಷ್ಣು ನಗುತ್ತಾ: ಹಾಗಾದರೆ ಅದು ಉಳಿಯುವುದೇ? ನಾನಿಲ್ಲದಿದ್ದರೆ ಜಗತ್ತಿಗೆ ಸಮತೋಲನವೇ ಇರುವುದಿಲ್ಲ. ಅವರ ವಾದವು ತೀವ್ರಗೊಳ್ಳುತ್ತಿದ್ದಂತೆ ಅಚಾನಕ್ಕಾಗಿ ಜ್ಯೋತಿರ್ಲಿಂಗ ಅವರ ಮುಂದೆ ಕಾಣಿಸಿಕೊಳ್ಳುತ್ತದೆ. ಅದೊಂದು ಅನಂತ ಜ್ವಾಲೆಯ ಸ್ತಂಭ. ಅದು ಅಂತ್ಯವಿಲ್ಲದಷ್ಟು ಉದ್ದವಾಗಿದೆ. ಉಗಿಯುವ ಜ್ವಾಲೆಗಳು ಅದರ ಭಯಾನಕ ಮಹಿಮೆಯನ್ನು ತೋರುತ್ತವೆ. ಬ್ರಹ್ಮ ಆಕಾಶದತ್ತ ನೋಡುತ್ತಾ ಹೇಳಿದ: ಏನಿದು ಅಗಾಧ ಜ್ವಾಲೆಯ ಸ್ತಂಭವೇ? ವಿಷ್ಣು: ಇದಕ್ಕೆ ತಳವೂ ಇಲ್ಲ, ತುದಿಯೂ ಇಲ್ಲ. ಇದು ನಮ್ಮನ್ನು ಪರೀಕ್ಷಿಸುತ್ತಿದೆಯಾ? ದಿವ್ಯಧ್ವನಿ: ನಿಜವಾದ ಪರಮಾತ್ಮನನ್ನು ತಿಳಿದುಕೊಳ್ಳಲು ಈ ಸ್ತಂಭದ ತುದಿ ಅಥವಾ ತಳವನ್ನು ಹುಡುಕಿ. ಬ್ರಹ್ಮ ಮತ್ತು ವಿಷ್ಣು ತಾವು ಶ್ರೇಷ್ಠರಾಗಿರುವುದನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ಬ್ರಹ್ಮ: ಹಂಸರೂಪ ತಾಳಿ ನಾನು ಮೇಲಕ್ಕೆ ಹಾರಿ ಇದರ ತುದಿ ಹುಡುಕುತ್ತೇನೆ. ವಿಷ್ಣು: ವರಾಹ ರೂಪ ತಾಳಿ ನಾನು ನೆಲಕ್ಕೆ ತೆರಳಿ ಇದರ ಮೂಲ ಕಂಡುಹಿಡಿಯುತ್ತೇನೆ. ಬ್ರಹ್ಮ ಸಾವಿರಾರು ವರ್ಷ ಹಾರಿದರೂ ತುದಿ ಸಿಗದು. ಅದೇ ಸಮಯದಲ್ಲಿ ವಿಷ್ಣು ಭೂಮಿಯೊಳಗೆ ತಳ್ಳಿ ಆಳಕ್ಕೆ ಹೋದರೂ ಅಂತ್ಯ ಸಿಗದು. ಹಾರುತ್ತಾ ಬ್ರಹ್ಮನಿಗೆ ಕೇತಕಿ ಹೂವು ಕಾಣಿಸುತ್ತದೆ. ಅದು ಜ್ವಾಲೆಯ ಮೇಲಿನಿಂದ ಬೀಳುತ್ತದೆ. ಬ್ರಹ್ಮ: ಕೇತಕಿ ಹೂವಿನಿದುರು, ನೀನು ಎಲ್ಲಿಂದ ಬರುತ್ತಿದ್ದೀಯಾ? ಕೇತಕಿ: ನಾನು ಈ ಜ್ವಾಲೆಯ ತುದಿಯಲ್ಲಿದ್ದೆ, ಅಲ್ಲಿ ಪೂಜಿತವಾಗಿದ್ದೆ. ಈಗ ಕೆಳಗೆ ಬೀಳುತ್ತಿದ್ದೇನೆ. ಬ್ರಹ್ಮ ಸ್ಮಿತ ನಗುತ್ತಾ: ಹಾಗಾದರೆ ನೀನು ಸಾಕ್ಷಿ ಹೇಳಬೇಕು. ನಾನು ಈ ಜ್ವಾಲೆಯ ತುದಿಗೆ ತಲುಪಿದ್ದೇನೆ ಎಂದು ನೀನು ಹೇಳಬೇಕು. ಕೇತಕಿ ಹೂವು ಹಿಂಜರಿಯುತ್ತಾದರೂ ಬ್ರಹ್ಮನ ಮಾತಿಗೆ ಒಪ್ಪಿಕೊಳ್ಳುತ್ತದೆ. ಬ್ರಹ್ಮ ಮತ್ತು ವಿಷ್ಣು ಪುನಃ ಭೇಟಿಯಾಗುತ್ತಾರೆ. ಬ್ರಹ್ಮ ಗರ್ವದಿಂದ ಹೇಳಿದ: ನಾನು ತುದಿಗೆ ತಲುಪಿದ್ದೇನೆ. ಕೇತಕಿ ಹೂ ನನಗೆ ಸಾಕ್ಷಿ. ವಿಷ್ಣು ಆಳವಾದ ಧ್ವನಿಯಲ್ಲಿ: ನಾನು ಸತ್ಯ ಹೇಳುತ್ತೇನೆ. ನನಗೆ ಈ ಜ್ವಾಲೆಯ ಮೂಲ ಸಿಗಲಿಲ್ಲ. ಇದು ನಿಜವಾಗಿಯೂ ಅನಂತ. ಆ ಕ್ಷಣ ಜ್ವಾಲೆಯ ಸ್ತಬ್ಧ ತೀವ್ರವಾಗಿ ಪ್ರಕಾಶಿಸುತ್ತದೆ. ಅದರಿಂದ ಲೋಕಾರಾಧ್ಯ ಶಿವ ಪ್ರತ್ಯಕ್ಷನಾಗುತ್ತಾರೆ. ಅವರ ಮಂಗಳರೂಪ ಜ್ವಾಲೆಯ ಮಧ್ಯದಿಂದ ಬೆಳಕಿನಂತೆ ಹೊಳೆಯುತ್ತದೆ. ಶಿವ ಮಂದಹಾಸದಲ್ಲಿ: ಬ್ರಹ್ಮ, ನೀನು ಸುಳ್ಳು ಹೇಳುತ್ತಿರುವೆ. ಸತ್ಯವನ್ನು ಮೋಸದಿಂದ ಗೆಲ್ಲಲು ಸಾಧ್ಯವಿಲ್ಲ. ಬ್ರಹ್ಮ ತಪ್ಪು ಅರಿತು: ನೀವು ಈ ಜ್ವಾಲೆಯಲ್ಲಿದ್ದೀರಾ? ಶಿವ: ನಾನು ಕಾಲ, ಸೃಷ್ಟಿ, ಸ್ಥಿತಿ ಮತ್ತು ಲಯ. ನಾನು ಎಲ್ಲಿಂದಲೂ ಹುಟ್ಟಿಲ್ಲ, ಎಲ್ಲಿಗೂ ಅಂತ್ಯವಿಲ್ಲ. ನಾನು ಶಾಶ್ವತ. ಶಿವ ಬ್ರಹ್ಮವನ್ನು ಶಪಿಸುತ್ತಾರೆ: ನೀನು ಭಕ್ತರಿಂದ ಪೂಜಿಸಲ್ಪಡುವುದಿಲ್ಲ. ವಿಷ್ಣುವನ್ನು ಆಶೀರ್ವದಿಸುತ್ತಾರೆ: ನಿನ್ನ ಭಕ್ತಿ ಶುದ್ಧವಾಗಿದೆ ಮತ್ತು ಭಕ್ತರು ನಿನ್ನನ್ನು ಆರಾಧಿಸುತ್ತಾರೆ. ವಿಷ್ಣು: ಪರಮೇಶ್ವರ, ಈಗ ನಾವು ಅರ್ಥ ಮಾಡಿಕೊಂಡೆವು, ನೀವು ಸ್ವಯಂಭೂ. ಶಿವ: ನಾನು ಯಾವಾಗಲೂ ಇರುತ್ತೇನೆ. ಅಹಂಕಾರವು ಹೆಚ್ಚಿದಾಗ ನಾನು ಅದನ್ನು ನಿಗ್ರಹಿಸಲು ಪ್ರತ್ಯಕ್ಷನಾಗುತ್ತೇನೆ.